ಶ್ರೀರಾಮ ಸಮರ್ಥ. ಜೂನ್ 19. ನಾನು ಏನಾದರೂ ಇರುತ್ತೇನೆ ಎಂಬ ವೃತ್ತಿಯು ಘಾತಕವಾಗಿರುತ್ತದೆ. ಬಹಳಷ್ಟು ಜನರ ತೊಂದರೆಯನ್ನು ಕೇಳಿ ಮನಸ್ಸಿನಲ್ಲಿ ಒಂದು ವಿಚಾರ ಬಂದದ್ದೇನೆಂದರೆ, ಜಗತ್ತಿನಲ್ಲಿ ಎಲ್ಲ ದುಃಖಗಳ ಮೂಲವು ದೇಹ ದುಃಖ ಹಾಗೂ ದ್ರವ್ಯದ ಅಭಾವ, ಇವುಗಳಲ್ಲಿಯೇ ಮುಖ್ಯವಾಗಿ ಸಂಗ್ರಹಿತವಾಗಿರುತ್ತವೆ. ಈ ಎರಡು ವಿಷಯಗಳಲ್ಲಿ ಜನರಿಗೆ ಸಹಾಯ ಮಾಡಲು ಬಂದದ್ದಾದರೆ ಬಹಳಷ್ಟು ಜನರನ್ನು ಸುಖಿ ಮಾಡಲು ಬರುತ್ತದೆ ಎಂದು ಅನಿಸಿತು. ಹಾಗೂ ಆ ದೃಷ್ಟಿಯಿಂದ ವಿಚಾರ ಪ್ರಾರಂಭವಾಯಿತು. ಹಣದ ವಿಷಯದಲ್ಲಿ ವಿಚಾರ ಮಾಡಲಾಗಿ ಕಂಡು ಬಂದದ್ದೇನೆಂದರೆ, ನಾವು ಕೌಪೀನಧಾರಿಗಳು, ಹತ್ತಿರ ಹಣವಿಲ್ಲ ಹಾಗೂ ಅದರ ಲೋಭವೂ ಇಲ್ಲ. ಹೀಗಿರುವಾಗ ಮತ್ತೊಬ್ಬರಿಗೆ ಹಣ ಕೊಡಬೇಕೆಂದರೆ ಮೊದಲು ನಮ್ಮಲ್ಲಿ ಅದರ ಬಗ್ಗೆ ಲೋಭ ಉತ್ಪನ್ನ ಮಾಡಿಕೊಳ್ಳಬೇಕು. ಅಂದರೆ ಮಾತ್ರ ಹಣ ಸಂಪಾದಿಸಬೇಕೆಂಬ ಬುದ್ಧಿ ಉಂಟಾಗುತ್ತದೆ. ಅನಂತರ ಹಣ ಸಂಪಾದಿಸುವುದು ಹಾಗೂ ಅದನ್ನು ಅವಶ್ಯಕತೆ ಇದ್ದವರಿಗೆ ಕೊಡುವುದು, ಇದೆಲ್ಲವೂ ನಾವು ತಿಳಿದುಕೊಂಡಷ್ಟು ಸುಲಭವಲ್ಲ. ಏಕೆಂದರೆ ಮತ್ತೊಬ್ಬರಿಗೆ ಕೊಡುವುದಕ್ಕಾಗಿ ಹಣ ಸಂಪಾದಿಸಬೇಕೆಂಬ ಲೋಭವನ್ನು ನಾವು ನಮ್ಮಲ್ಲಿ ನಿರ್ಮಾಣ ಮಾಡಿಕೊಂಡೆವು. ಆದರೆ ಇದೇ ಲೋಭವು ನಾವು ಮತ್ತೊಬ್ಬರಿಗೆ ಹಣವನ್ನು ಕೊಡುವಾಗ ಅಡ್ಡ ಬರುತ್ತದೆ ಹಾಗೂ ಮತ್ತೊಬ್ಬರಿಗೆ ಹಣವನ್ನು ಕೊಡಬೇಕೆಂಬ ಬುದ್ಧಿಯು ನಷ್ಟವಾಗುತ್ತದೆ. ಇದರ ಪರಿಣಾಮ ಏನಾಗುವುದೆಂದರೆ, ಮತ್ತೊಬ್ಬರಿಗೆ ಹಣವನ್ನಂತೂ ಕೊಡಲು ಆಗುವುದೇ ಇಲ್ಲ. ಆದರೆ ನಮ್ಮಲ್ಲಿ ಮೊದಲು ಇರದಿದ್ದ ಲೋಭವನ್ನು ಮಾತ್ರ ನಿರ್ಮಾಣ ಮಾಡಿಕೊಂಡಂತಾಯಿತು. ಇದರಿಂದ ಮತ್ತೊಬ್ಬರ ಕಾರ್ಯವಂತೂ ಆಗಲೇ ಇಲ್ಲ, ಆದರೆ ನಮ್ಮದು ಮಾತ್ರ ಹಾನಿಯಾಯಿತು. ಇನ್ನು ಎರಡನೇ ವಿಷಯವೆಂದರೆ ದೇಹ ದುಃಖದ್ದು. ಯಾರ ದೇಹ ಬುದ್ಧಿಯು ನಷ್ಟವಾಗಿರುತ್ತದೆಯೋ ಅವರಿಗೆ ಬೇರೆಯವರ ದೇಹ ದುಃಖದ ಅರಿವಾಗಲು ಶಕ್ಯವಿಲ್ಲ. ಅಂದರೆ ಬೇರೆಯವರ ದೇಹ ದುಃಖ ದೂರ ಮಾಡುವ ಬುದ್ಧಿ ಉಂಟಾಗುವುದಕ್ಕಾಗಿ ನಮ್ಮಲ್ಲಿ ದೇಹ ಬುದ್ಧಿ ಜಾಗೃತವಾಗಿರಬೇಕಾಗುತ್ತದೆ. ಇಷ್ಟೆಲ್ಲ ಮಾಡಿ ಮತ್ತೊಬ್ಬರ ದುಃಖ ನಿವಾರಣೆ ಮಾಡಿದೆವು. ಆದರೆ ಮತ್ತೆ ದೇಹ ದುಃಖ ಅನುಭವಿಸಬೇಕಾಗಿ ಬರುವುದಿಲ್ಲವೆಂದೇನೂ ಇಲ್ಲ. ಇಂದಿನ ಹೊಟ್ಟೆ ನೋವು ಕಡಿಮೆಯಾದರೂ ಕಾಲಾಂತರದಲ್ಲಿ ಅವನಿಗೆ ಜ್ವರ ಮುಂತಾದ ಶಾರೀರಿಕ ಪೀಡೆ ಉಂಟಾಗುವುದಿಲ್ಲವೆಂದು ಹೇಗೆ ಹೇಳುವುದು? ಅಂದರೆ ದೇಹ ದುಃಖವನ್ನು ಶಾಶ್ವತವಾಗಿ ದೂರ ಮಾಡಲು ಬರುವುದಿಲ್ಲ ಹಾಗೂ ಹಣವನ್ನೂ ಕೊಡಲು ಬರುವುದಿಲ್ಲ. ಈ ರೀತಿ ಜಗತ್ತನ್ನು ಸುಖಿ ಮಾಡಲಂತೂ ಬರುವುದೇ ಇಲ್ಲ. ಆದರೆ ನಮ್ಮಲ್ಲಿಲ್ಲದ ದೋಷಗಳನ್ನು ಮಾತ್ರ ನಿರ್ಮಾಣ ಮಾಡಿಕೊಳ್ಳುವುದರಿಂದ ನಮ್ಮದೇ ಅವನತಿ ಮಾಡಿಕೊಂಡಂತಾಗುತ್ತದೆ. ಹಾನಿಯೇ ನಮ್ಮ ಪದರಿನಲ್ಲಿ ಬೀಳುತ್ತದೆ. ಆದ್ದರಿಂದ ನಾವು ಇಂಥ ಸಂಗತಿಗಳನ್ನು ಮಾಡಲು ಶಕ್ತಿ ಹಾಗೂ ಬುದ್ಧಿಯನ್ನು ಕೊಡಲೇಬೇಡವೆಂದು ಶ್ರೀರಾಮನಲ್ಲಿ ಬೇಡಿಕೊಳ್ಳಬೇಕು. ಬಾಲ್ಯದ ಸರಳ ವೃತ್ತಿಗಳು ಇಲ್ಲವಾಗುವುದಕ್ಕೆ ಎರಡು ದೊಡ್ಡ ಕಾರಣಗಳಿರುತ್ತವೆ. ಒಂದು ಹಣ ಹಾಗೂ ಎರಡನೆಯದು ವಿದ್ಯೆ. ಇವೆರಡರಿಂದ ನಾನು ಶ್ರೇಷ್ಠನಿರುತ್ತೇನೆ ಎಂಬ ವೃತ್ತಿಯು ಉತ್ಪನ್ನವಾಗುತ್ತದೆ ಹಾಗೂ ಇದು ಘಾತಕವಾಗಿರುತ್ತದೆ. ನಾನು ಏನಾದರೂ ಇರುತ್ತೇನೆ ಎಂದು ಅನಿಸುವುದಕ್ಕಿಂತಲೂ ನಾನು ಯಾರವನಾದರೂ ಇರುತ್ತೇನೆ ಎಂದು ಅನಿಸುವುದೇ ಹಿತದ್ದಾಗಿರುತ್ತದೆ. ಜಗತ್ತಿನಲ್ಲಿ ಅತ್ಯಾಚಾರ, ಅನೀತಿ, ಅಧರ್ಮ, ಅಸಮಾಧಾನ ಇವೆಲ್ಲವುಗಳಿಗೆ ಮನುಷ್ಯನು ಅತ್ಯಂತ ಲೋಭಿಯಾಗಿರುವುದೇ ಕಾರಣವಾಗಿರುತ್ತದೆ. ಯಾರ ಮೇಲೆ ಭಗವಂತನ ಕೃಪೆ ಇರುತ್ತದೆಯೋ ಅವನಿಗೆ ಭಗವಂತನು ಉಪಜೀವನಕ್ಕೆ ಸಾಕಾಗುವಷ್ಟು ಹಣ ಕೊಡುತ್ತಾನೆ. ಹಾಗೂ ಯಾರನ್ನು ಪರೀಕ್ಷೆ ಮಾಡಬೇಕೆಂದು ಅವನು ಬಯಸುತ್ತಾನೋ ಅವರಿಗೆ ಹೆಚ್ಚಿಗೆ ಹಣ ಕೊಡುತ್ತಾನೆ. ಇಂದಿನ ಮುಖ್ಯ ವಿಚಾರ, ನಮಗೆ ಬೇಕಾದ ವಿಷಯಗಳನ್ನು ಕೊಡುವುದರಲ್ಲಿ ಭಗವಂತನ ನಿಜವಾದ ಕೃಪೆ ಇರದೆ ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನ ಉಳಿಯುವುದೇ ಅವನ ನಿಜವಾದ ಕೃಪೆಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.